ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ, ಡೈಮಂಡ್ ಫ್ಯಾಕ್ಟ್ರಿಗೆ. ನಮ್ಮ ಗುರುಗಳು ಎಲ್ಲ ಏನ್ ಮಾಡೋರು, ಅಲ್ಲಿಗೆ ಬರೋದು, ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಬಂದ್ಬಿಡು ಅನ್ನೋರು. ನಾನು ಹೊಟ್ಟೆ ನೋವು ಅಂದ್ಬಿಟ್ಟು ಆಚೆ ಬಂದ್ಬಿಡ್ತಿದ್ದೆ. ಸೀದಾ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗೋರು, ಕತೆ ಹೇಳ್ಕೊಂಡು ಕರ್ಕೊಂಡು ಹೋಗೋರು. ಈ ಬಸ್ಸಲ್ಲಿ ಹೇಳ್ಕೊಂಡು ಮೈಸೂರಿಂದ ಶ್ರೀರಂಗಪಟ್ಟಣ ತನಕ ಹೇಳ್ಕೊಂಡು ಕರ್ಕೊಂಡು ಹೋಗೋರು. ಅಲ್ಲಿ ಹಂಗೆ ಪಾತ್ರ ಮಾಡ್ಬಿಡ್ತಾ ಇದ್ದೆ. ಪ್ರಾಕ್ಟೀಸ್ ಆಗ್ಬಿಡ್ತಿತ್ತು. ನಾನು ಓದಿಲ್ಲ, ಮತ್ತೇನು ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಅದನ್ನ ಮೈಂಡ್, ನೋಡಮ್ಮ ನೀನು ಹೀರೋಯಿನ್, ಇವಾಗ ನಿಂಗೆ ಅಣ್ಣ ಒಬ್ಬ ಇರ್ತಾನೆ ಆಯ್ತಾ, ಲವರ್ ಇರ್ತಾರೆ, ನೀನು ಹಿಂಗಿರ್ಬೇಕು ಹಿಂಗಿರ್ಬೇಕು. ಅವಾಗ ಮಹಾಲಕ್ಷ್ಮಿ ಮೇಡಮ್ ಅವ್ರದ್ದೆಲ್ಲ ಪಿಕ್ಚರ್ ನೋಡ್ತಿದ್ನಲ್ಲ, ಓ ಹೌದೌದು ಹಿಂಗೆ ಕರೆಕ್ಟು, ಆಯ್ತಾಯ್ತು ನಾನು ರೆಡಿ ಅಣ್ಣ, ಆಯ್ತಣ್ಣ ಅಂದ್ಬಿಟ್ಟು ಮಾಡ್ಬಿಡ್ತಾ ಇದ್ದೆ. ಅದು ಹಿಂಗೆ ಮಾಡ್ತಿದ್ದೆ. ನನಗೇನೆ ಹಿಂಗೆ ನೆನ್ಸ್ಕೊಂಡ್ರೆ ಈ ಭಯ ಆಗುತ್ತೆ. ಹಂಗೆಲ್ಲ ಮಾಡಿ ಶ್ರೀರಂಗಪಟ್ಟಣದಲ್ಲಿ ತುಂಬಾನೇ ಹೆಸರಾಗಿತ್ತು. ಅವಾಗ ಮುಂಚೆಪೆಟ್ಟಿಗೆ ರಾಮಣ್ಣರ ಕರ್ಕೊಂಡು ಹೋಗ್ತೀವಿ, ಸತ್ಯ ಅವರಿಬ್ರು. ಅಡ್ರೆಸ್ ಕೇಳಿದ್ರೆ ನನ್ನ ಅಡ್ರೆಸ್ ಕೊಡ್ಬೇಕು, ಮನೆ ಅಡ್ರೆಸ್ ಕೊಡಬಾರ್ದು ಅಂತೆಲ್ಲ ಹೇಳ್ಬಿಟ್ಟಿದ್ರು.